ಏನು ಬಿಸಿಲು. ಒಳ್ಳೆ ಊಟ ಮಾಡಿ ಇವಾಗ ಬೈತಾ ಇದೀವಿ ನೋಡಿ. ನಮ್ಮ ಅಮ್ಮಂಗೆ ಪಾಪ ಕಾರ್ ಒಳಗಡೆ ಕೂತು 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 ಸಾಕಾಗೋಯ್ತು. ಇದೆ ಲಗೇಜ್, ಲ್ಯಾಪ್ಟಾಪು ಮತ್ತು ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ಯಾಮಿಲಿ ಜೊತೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅಣ್ಣ, ನಮ್ಮ ಯಜಮಾನ್ರು ಎಲ್ಲರೂ ಹೋಗ್ತಾ ಇದ್ದೀವಿ. ಒಂದು 2-3 ಪ್ಲೇಸಸ್ಗೆ ಹೋಗ್ತೀವಿ. ಸೊ ಯಾರೆಲ್ಲ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಆಫ್ಟರ್ನೂನ್ ಹೊರಟಿದೀವಿ, ಆಲ್ರೆಡಿ ರೂಮ್ ಬುಕ್ ಆಗಿದೆ. ಸೊ ಹಾಗಾಗಿ ಹೋಗ್ತಾ ಇದೀವಿ. ನಮ್ಮ ಅಣ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನಮ್ಮ ಯಜಮಾನ್ರು ಅಂತೂ ಹೀರೋ ಅವರು, ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳಂಗಿಲ್ಲ. ಅವ್ರು ಹೀರೋ ಏನ್ರಿ ರೀ? ನೋ ಕಮೆಂಟ್ಸ್. ಇವಾಗ ಸಕಲೇಶ್ಪುರದಲ್ಲಿದ್ದೀವಿ. ಈ ಕಡೆ ಹೋದ್ರೆ ಮಡಿಕೇರಿ, ಈ ಕಡೆ ಬಂದ್ರೆ ಧರ್ಮಸ್ಥಳ. ನಾವು ಮೊನ್ನೆ ಎಲ್ಲ ಇಲ್ಲೇ ಟ್ರಿಪ್ ಮಾಡ್ದೋ, ಹಿಂಗೋದು. ಇವಾಗ ಹಿಂಗ್ ಬಂದ್ ಹಿಂಗೆ ಲೆಫ್ಟಿಗೆ ಹೋಗಿದ್ದು ಮಡಿಕೇರಿಗೆ. ಸಕಲೇಶ್ಪುರಕ್ಕೆ ಬಂದಿರ್ಲಿಲ್ಲ, ಹಾಸನ್ ಮೇಲೆ ಹೊಂಟೋದು. ನಮ್ಮನೆಯಿಂದ ಹೊಂಟೋದು. ಚೆನ್ನಾಗಿದೆ. ಹೂ ಕಣವ, ಚೆನ್ನಾಗಿದೆ. ಆದ್ರೆ ವೆದರ್ ಚೆನ್ನಾಗಿರುತ್ತೆ ಇಲ್ಲಿ ಮಮ್ಮಿ, ಬಿಸಿಲು ಜಾಸ್ತಿ. ಘಾಟ್ ಸೆಕ್ಷನ್ ಇನ್ನ ಮಾಡ್ತಾ ಇದ್ರು. ಹೌದು, ರೋಡ್ ಇವಾಗ ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಹೌದು, ಎಲ್ಲಿ ಈ ಜಾಗದಲ್ಲ ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಮಳೆ ಹೌದು, ಮರ ಬಿದ್ದಿದ್ದು ಇಲ್ಲೆಲ್ಲ ಕಸ್ಕೊಂಡ್ ಬಿಡುತ್ತೆ. ಇನ್ನ ಇವಾಗ ಇದು ಮಾಡ್ಬಿಟ್ಟವ್ರಲ್ಲ, ಕಸ್ಕೊಳ್ಳುತ್ತೆ. ಇದೆಲ್ಲ ಇಲ್ಲಿ ಸಿಕ್ಕೋಬೇಕ ಮೂವ್ ಆಗ್ಬೋದು. ಹೈಟ್ ಏನ್ ಜಾಸ್ತಿ ಇಲ್ವಲ್ಲ ಅದು. ಅದು ಇದು ಆಗುತ್ತೆ, ಸ್ಲೈಡ್ ಆಗುತ್ತೆ. ಇದು ಸ್ಲೈಡ್ ಆಗುತ್ತೆ. ಇಲ್ಲಿರೋದು ಗೊತ್ತಾ, ಇದು ಮಣ್ಣು ಕುಸಿತ ಆಗುತ್ತೆ ಮಳೆ ಬಂದ್ರೆ. ಅದಕ್ಕೆ ಸೈಡ್ ಗೋಡೆ ಕಟ್ಟಲ್ಲ ನೋಡ್ರಿ, ಕೆಳಗಡೆಯಿಂದ ಬೇಸ್ಮೆಂಟ್ ಲೂಸ್ ಆಗದೆ. ಇದು ಅದಕ್ಕೆ ಕಲ್ಲು ಕಟ್ಟವ್ರೆ, ಇದಾಗಬಾರ್ದು ಅಂತ. ಸಾಕಾಗಿರುತ್ತೆ ರೈಡ್ ಮಾಡಕ್ಕೆ ಈ ರೋಡಲ್ಲಿ. ಎಲ್ಲರೂ ಮಳೆಗಾಲದಲ್ಲಿ ಎಲ್ಲ ರೋಡು ಚೆನ್ನಾಗಿ ಮಾಡ್ಬಿಟ್ಟು ಬೈಕಲ್ಲಿ ಬರ್ತೀವಿ ನಾವು ಮಳೆ ಬಂದಾಗ. ಸುತ್ತ ಅದು ಗೋಡೆ ನಿಮ್ ಕೆಳಗಡೆಯಿಂದಲೇ ಕಸ್ಕೊಳ್ಳೋದು. ಕೆಳಗಡೆ ಫುಲ್ ಗೋಡೆ ಕಟ್ಟೋದು. ಹೌದು, ಮಣ್ಣಿನ ಜಾಗಕ್ಕೆ ಕಲ್ಲಿರೋದು ಇಲ್ಲ, ಆಕೆ ಇಲ್ಲ ಕಲ್ಲದು. ಸಿಕ್ಕಾಪಟ್ಟೆ ಟ್ರಾಫಿಕ್. ಇಲ್ಲ ಟ್ರಾಫಿಕ್ ಸುಮ್ಮನೆ ತೋರಿಸ್ತಾ ಇರೋದು. ಗಾಡಿಗಳೇ ಇಲ್ಲ ಅಲ್ಲಿ. ನೋಡಲ್ಲಿ ಗಾಡಿನೇ ಇಲ್ಲ ಅಲ್ಲಿ. ದೆನ್ ಹೌ? ಅದು ರೆಡ್ ಏರಿಯಾ ಅಂತಾರನ್ನ ಏನದು, ತುಂಬಾ ಕರ್ವ್ ಅಂತ ಅಂದ್ಬಿಟ್ಟು ಹಂಗ ಹಾಕೋರೆ ಅನ್ಸುತ್ತೆ ಮೇ ಬಿ. ಇಲ್ಲ, ಫುಲ್ ಸ್ಮೆಲ್ ಫೀಲ್ ಆದಂಗ ಆಗ್ತೈತೆ ನಮ್ಗೆ. ಅಂದ್ರೆ ನ್ಯಾಚುರಲ್ ಗಾಳಿ ನಂಗೊಂಥರ ಏನು, ಇದೆಲ್ಲ ಮೀನ್ ಗಾಡಿಗಳು ಓಡಾಡ್ತಿರ್ತಾವಲ್ಲ. ಸುಸ್ತಾಗ್ತೈತೆ ನಮ್ಗೊಂಥರ, ಹೊಟ್ಟೆ ಗುಡು 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 ಫೀಲ್ ಆಗ್ತೈತೆ ನನ್ಗೆ. ನಿಮ್ಗೆ ಸ್ಮೆಲ್ಲಿ ಫೀಲ್ ಬರ್ತಾ ಇಲ್ವಾ? ತಾನೇ ಸ್ಮೆಲ್ ಫೀಲು. ಹೌದಾ? ಏನೋಪ್ಪ, ನಂಗಂತೂ ಹೊಟ್ಟೆ ಒಂಥರ ಆಗ್ತೈತೆ.
ನಿಮಗೆ ಯಾರಿಗೂ ಹೊಟ್ಟೆ ಹಸಿತಲ್ವಾ? ಹೊಟ್ಟೆ ಹಸಿತೈತೆ, ಹೋಟ್ಲಲ್ಲಿ ಐತೆ, ಹೋಟ್ಲಿಲ್ಲ ತಿನ್ನಕ್ಕೆ. ನಂಗೆ ಹೊಟ್ಟೆ ಹಸಿಲ್ಲ ಕಣ, ಹೊಟ್ಟೆ ತೊಳಸ್ತೈತೆ. ಗಾಳಿ ಶಿಕ್ಷಣ ಮುಗೀತು, ತೋರಿಸ್ಬೇಕು. ಹಾ ಇಲ್ಲ ಇಲ್ಲ, ಟೈಟ್ ಆಗಿ ಇಟ್ಟಿದ್ದೀನಿ. ಇನ್ನು ಎಷ್ಟೊತ್ತು? 45 ಮಿನಿಟ್ಸ್. ಡಲ್ ಆಯ್ತಲ್ವಾ? ಇನ್ನೇ ನನ್ ಬೆಳಗಿನ ಜಾವನ ಹೊರಟಿದ್ರೆ ಮಮ್ಮಿ, ಹಿಂದಿನ ದಿನನೇ ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕೆ ಬೆಟರ್. ಹೇಳಮ್ಮ ತುಳಸಿ ಸಿನ್ನ 44 ಮಿನಿಟ್ಸ್. ಊಟಕ್ಕೆ ನಿಲ್ಲಿಸಿ ಇಲ್ಲಿ ಮೀಲ್ಸ್ ತಿಂತಾ ಇದ್ದೀವಿ. ನಮ್ಮ ಮಮ್ಮಿ ಮೀಲ್ಸ್ ತಿಂತಾ ಇದ್ದಾರೆ, ನಮ್ಮ ಅಣ್ಣ ಮೀಲ್ಸ್, ನಮ್ಮ ಯಜಮಾನ್ರು ಮೀಲ್ಸ್. ನೀನು ತೆಗೆದುಕೊಡು. ಬೇಡ ಕಣ, ನೀನು ಆರಾಮಾಗಿ ಊಟ ಮಾಡುವ ಸಾಕು. ನೀನು ಊಟ ಮಾಡಿಬಿಟ್ರೆ ನನಗೆ ಖುಷಿ. ಹೊಟ್ಟೆ ಒಂಚೂರು ಕೊರಿತಾರೆ. ಪ್ಯಾಂಟು ಹೊಸ ಪ್ಯಾಂಟ್ ಅಲ್ವಾ ಅದು? ಹಾಕಂಡೆ ಎಲ್ಲ ಇದೆ. ಇದು ಹಪ್ಳ ಕೊಡ್ಲಕ್ಕೆ ಹಿಂಗೆ ಮುರ್ಕೊಂಡು ತಿಂತೀಯಲ್ಲ ತಿನ್ನಕ್ಕೆ. ಬೇಡ ಕಣ, ಬೇಕಂತ ನಿಲ್ಸ್ಬೇಕು. ಇಲ್ಲ ಆಯ್ತಾ? ಅದು ಟ್ರಾವೆಲಿಂಗ್ ಮಾಡುವಾಗ ಇಲ್ಲಿ ವೆದರೇ ಒಂಥರ ಸಫೋಕೇಟ್ ಫೀಲ್ ಆಗುತ್ತೆ ಅಲ್ವಾ? ಒಂಥರ ಹಿಂಸೆ ಆಗುತ್ತೆ ನನಗೆ. ಒಂದು 10 ನಿಮಿಷ ವೆದರು ನನಗೆ ಹಿಂಗಾಗುತ್ತೆ. ನಮ್ಮ ಅಮ್ಮನ ಕೊಟ್ಟು ಹಿಂಗಾಗುತ್ತೆ ಅಂತ ನನ್ನ ಟೆನ್ಷನು ಅಲ್ವಾ? ಕ್ಯಾಮ್ರಾ ತಿರುಗ್ಬಿಟ್ಟು ಕರೆಂಟ್ ಆಗ್ಬಿಡ್ತದೆ. ಚೆನ್ನಾಗಿ ಅನ್ನಿಸ್ತಾ ಊಟ? ಓಕೆ ಓಕೆ. ಊಟ ಮಾಡೋಣ ಫಸ್ಟು. ಎಲ್ಲ ಊಟ ಮುಗಿಸ್ತವ್ರೆ, ನಾನು ಊಟ ಮುಗಿಸ್ಬಿಡ್ತೀನಿ. ಅಪ್ಪಾ ಏನು ಬಿಸಿಲು! ಒಳ್ಳೆ ಊಟ ಮಾಡಿ ಇವಾಗ ಹೋಯ್ತಾ ಇದೀವಿ. ಯೋನೇ ಹೊಡ್ದಾಕ್ಬಿಡ್ತೀನಿ. ಹೋಗು. ಹಿಂಗೆ ಹಿಂಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದು. ಓ ಈಗ ಎಂಟ್ರಿ ಅಂತೆ. ಮಲಗ್ಬಿಟ್ಟಿದೆ, ಫುಲ್ ಡೀಪ್ ಸ್ಲೀಪರ್ ಇದ್ದೆ ನಾನು. ಇಲ್ಲಿ ಎಂಟ್ರಿ. ಯಾಕೋ ಪಾಸ್ ಮಾಡಬೇಕು. ಇದು ಹೊಸ್ದಾಗಿ ಮಾಡಿಸಿರೋ ತನಕ ಒಂದು 5 ಗಂಟೆ. ಲಾಸ್ಟ್ ಟೈಮ್ ಇರಲಿಲ್ಲ. ಎಲ್ಲಿ ರೂಮು? ಇನ್ನು 500 ಮೀಟರ್ಸ್. ಹಾಂ ಫೋಟೋ ತಗೊಂಡಿದೆ. ಫೈನಲಿ ಧರ್ಮಸ್ಥಳಕ್ಕೆ ಬಂದ್ವಿ. 4 ಮಿನಿಟ್ಸ್ ಇದೆ ನಮ್ಮ ರೂಮ್ಗೆ. ಇವಾಗ ಹೋಗ್ಬಿಟ್ಟು ನಾನು ಫುಲ್ ಡೀಪ್ ಸ್ಲೀಪಲ್ಲಿದ್ದೆ. ಇವರು ಎಬ್ಸಿದ್ರು ಬಂತು ಅಂತ ಎದ್ಬಿಟ್ಟೆ. ಊಟ ಮಾಡಾದ್ಮೇಲೆ ಒಳ್ಳೆ ನಿದ್ದೆ ಬಂದ್ಬಿಡ್ತು ನನಗಂತೂ.
ನಾನು ಎಷ್ಟೊತ್ತಿಂದ ಮಲ್ಕೊಂಡಿದ್ದೆ? 1 ಅವರಿಂದ 45 ಮಿನಿಟ್ಸ್. ನೀನು ಕಾರದ ಹತ್ತದಂಗೆ ಮಲ್ಕೊಬಿಟ್ಟೆ. ಹೌದಾ? ಅಲ್ಲಿ ಚಿರತೆ ಎಲ್ಲ ಬಂದಿತ್ತು. ಹೌದಾ? ನಾವು ಬಾಯಲ್ಲಿ ಕಳ್ಸ್ಕೊಟ್ಟು. ಅಯ್ಯೋ ಕರಿಬೇಕು ತಾನೆ. ಕರ್ದ ನಾವಿಲ್ಲಿ ಆಟ ಸಾಮಾನು ತಗೋತೀನಿ ಆಮೇಲೆ. ಇಲ್ಲಿ ನಮ್ಮ ಅಣ್ಣ ಕೊಡಿಸ್ತಾನೆ ಆಟ ಸಾಮಾನು. JCB ತಗೋತೀನಿ. JCB ಇಲ್ಲಿ ದೇವಸ್ಥಾನ ರೈಟ್ ಅದ. ರೈಟ್ ದೇವಸ್ಥಾನ. ಜನ ಅವರಲ್ಲವಾ? ಜನ ಅವರೇ. ಕ್ಲೋಸ್ ದೇವಸ್ಥಾನ. ಇವಾಗ ಕ್ಲೋಸ್ ಮಾಡೋರೇನು? ಅಣ್ಣ ಹೋಗಿ ಮುಂದೆ. ಯಾಕೆ ಹೋಗಲ್ಲ ನೀವು? ಯಾವ ಗುಬಡ್ ಸೈಡಿಗೆ ನಿಂತ್ಕೊಂಡು ಮಾತಾಡೋಣ ಅನ್ನಲ್ಲ, ಅಲ್ಲೇ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿರೋದಾ? ಪಕ್ಕದಲ್ಲಿ ಕೂತಿರೋ ಜೊತೆ ಮಾತಾಡ್ತಿರೋದು. ಈ ಮಟ್ಟಕ್ಕೆ ಇದೇನೋ ನೇತ್ರಾವತಿ ಸ್ನಾನಘಟ್ಟ ತಾನೆ ಇದು? ಹಾ, ನೇತ್ರಾವತಿ ಸ್ನಾನಘಟ್ಟ ಇರೋದು ಎಕಡೆ? ನೀನೇನು ತೋರಿಸ್ತಾ ಇದೀಯ? ಓ ಕರೆಕ್ಟ್. ಇಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಇದು ರೂಮು, ರೂಮ್ಸ್ಗಳು ಇವೆಲ್ಲ. ನೇತ್ರಾವತಿ ಸ್ನಾನಘಟ್ಟ ಅಲ್ಲ ಇದು, ನೇತ್ರಾವತಿ ರೂಮ್ಸು. ನೇತ್ರಾವತಿ ಸ್ನಾನಘಟ್ಟ ಆ ಕಡೆ ಸೈಡ್ ಅಲ್ವಾ ಇರೋದು? ವೈಶಾಲಿ, ಶರಾವತಿ, ಸಾಕೇತ, ಗಂಗೋತ್ರಿ ವಸತಿ ಛತ್ರಿಗಳಿಗೆ ದಾರಿ. ಇಲ್ಲಿ ನಮ್ದು ಸಾಕೇತ. ನಮ್ದು ಸಾಕೇತ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬೇಕು. ನಾನು ಮಲ್ಕೊಂಡ್ಬಿಡ್ತೀನಿ ಕಣಪ್ಪ ಚೆನ್ನಾಗಿ. ಇದು ವೈಶಾಲಿ. ಇದು ವೈಶಾಲಿ. ಹೊರಗ ಎಲ್ಲ ಐತಂತ. ಇದೇ ಹೋಟೆಲ್. ಹೆಂಗೆ? ಇದೇ ಹೋಟೆಲ್ ನಾವು ಬುಕ್ ಮಾಡಿರೋದು. ಎಲ್ಲ ಫೋನ್ ಕಾರ್ ಒಳ್ಳೆ ಕಾರ್ ಪಾರ್ಕಿಂಗ್ ನೋಡಿ ಹ್ಯಾಂಗ್ ಅನ್ಸ್ಬಿಡೋಣ. ಇಲ್ಲೇ ಒಳಗಡೆ ಐತೆ. ಫೈನಲಿ ರೀಚ್ ಆದ್ವಿ. ಇಲ್ಲೇ ಒಳಗಡೆ ಹಾಕ್ಬಿಟ್ರೆ ತೆಗಿಯಕ್ಕಾಗಲ್ಲ ಅಂತ, ಅದು ಬೇರೆ ಪ್ರಾಬ್ಲಮ್. ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಎಂಡಲ್ಲಿ ರೂಮ್ ಒಳಗಡೆ ಹೋಗೋಣ. ರೂಮ್ ಹೇಗಿದೆ ಅಂತ. ಅಲ್ಲ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲಿ ರೂಮ್ ಹೇಗಿದೆ? ಬಿಲ್ಡಿಂಗ್, ಹೋಲ್ ಬಿಲ್ಡಿಂಗ್, ಬಟ್ ಒಳಗಡೆ ಚೆನ್ನಾಗಿರುತ್ತೆ. AC ರೂಮ್. ಜಾಗ ಇದೆ ಇಲ್ಲೆಲ್ಲ, ಓಡಾಡಕ್ಕೇನೆ ಜಾಗ ಇದೆ. ಇಲ್ಲೇ ನಿಲ್ಸ್ಬಿಡ್ಲ ಫಸ್ಟ್? ಇಲ್ಲಿಲ್ಲ ಅನ್ಸುತ್ತೆ ಬ್ರೋ. ಈ ಕಡೆ ಇಲ್ಲಿ ಇದು ಇಲ್ಲಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇದೇ ಹೋಟೆಲ್ ರೂಮ್. ದೊಡ್ಡದು, AC ಇದೆ, ಚೆನ್ನಾಗಿದೆ. ಚೆನ್ನಾಗಿರುತ್ತಲ್ಲ ಮಮ್ಮಿ ಒಳಗಡೆ? ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ ರೂಮು. ನೋಡಬೇಕು. ಬಿಸಿಲು ಬಟ್ ಸಿಕ್ಕಾಬಿಟ್ಟೆ ಬಿಸಿಲು. ಇಲ್ಲ ಇದು ಮಾಡ್ಕೊಳ್ಳೋದ. ಒಳ್ಳೆ ಊಟ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಇವಾಗ ನಿದ್ದೆ ಹೊಂಟೋಯ್ತು ಮಮ್ಮಿ. ಆ ಕಾರಲ್ಲಿದ್ದ ನಿದ್ದೆ ಬರುತ್ತೆ ಅಷ್ಟೇ. ಇವಾಗ ಹೊರಟೋಯ್ತು ನಿದ್ದೆ. ಬಿಸಿಲು ಬಿಸಿಲು ಬಿಸಿಲು. ನಾಳೆ ಬೆಳಗಿನ ಜಾವ ದರ್ಶನ ಮಾಡ್ತೀವಿ. ಸ್ಪೆಷಲ್ ಎಂಟ್ರಿ ದರ್ಶನ ಮಾಡ್ತೀವಿ. ಎಷ್ಟು ಬಿಸಿಲಿದೆ, ಎಷ್ಟು ಬಿಸಿಲು ನೋಡಿ. ನಮ್ಮ ಅಮ್ಮಂಗೆ ಪಾಪ ಕಾರ್ ಒಳಗಡೆ ಕೂತು ಸಾಕಾಗೋಯ್ತು. ವಾಕ್ ಮಾಡ್ತಾರೆ. ಅವ್ರು ಚೆಕ್-ಇನ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ನಮ್ಮಮ್ಮ ವಾಕ್ ಮಾಡ್ತಾ ಅವ್ರೆ. ಅಮ್ಮ ಮಳೆ ಬರ್ತೈತಿಲ್ಲ ಮಮ್ಮಿ. ನಮ್ಮ ಮಮ್ಮಿ ಸೇಫ್ಟಿಗೆ ಗೈಸ್ ಛತ್ರಿ ತಗೊಂಡ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಛತ್ರಿ ತಗೊಂಬಂದವ್ರೆ ಇವಾಗ. ನಾನು ಕಾಣಿಸ್ತೀನಿ ತಾನೆ. ಹಾಗೆ ಉಲ್ಟಾ ಇಟ್ಕೊಂಡು ಮಾಡ್ಬೋದು. ಅಲ್ಲಿ ಬರ್ತವ್ರು, ಚೆಕ್-ಇನ್ ಮಾಡಿದ್ರು. ನನ್ನ ಹಸ್ಬೆಂಡು ನಮ್ಮ ಅಣ್ಣ ಬರ್ತವ್ರೆ. ಇವಾಗ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇದೆ. ಲಗೇಜ್, ಲ್ಯಾಪ್ಟಾಪು ಮತ್ತು ಥಿಂಗ್ಸ್ ಇದೆ. ಇದು ನಂದು, ನನ್ನ ಹಸ್ಬೆಂಡ್ದು, ಇದು ನಮ್ಮ ಅಮ್ಮದು, ಇದು ನಮ್ಮ ಅಣ್ಣದು, ಇದು ನಮ್ಮ ಅಣ್ಣಂದು, ಇದು ನಮ್ಮ ಅಣ್ಣಂದು.
ಇದೇ ನಮ್ಮ ರೂಮು ಇವತ್ತು ಬುಕ್ ಮಾಡಿದ್ದು. 4 ಜನಕ್ಕೆ ಪ್ರೀಶಿಯಸ್ ರೂಮ್ ದೊಡ್ಡದು. ವಿತ್ AC ಬುಕ್ ಮಾಡಿಬಿಟ್ಟಿದ್ದು. ಬಟ್ ಫ್ಯಾನ್ ಕೂಡ ಇದೆ. ಫ್ಯಾನ್ ಇದ್ದೇ ಇರುತ್ತೆ. ಚೆನ್ನಾಗಿದೆ ರೂಮ್. ಇಲ್ಲೂ ಬಂದ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ರೆಡಿ ಆಗೋಕ್ಕೆ ವಾಶ್ರೂಮ್ ಅಂತ ನೀಟಾಗಿದೆ. ನಾನು ಬೆಳಗ್ಗೆ ಸ್ನಾನ ಮಾಡೋಕ್ಕೆಲ್ಲ ಪರ್ಫೆಕ್ಟ್. ಇಷ್ಟು ದೊಡ್ಡ ವಾಟ್ರೂಮ್ ಇದೆ. ನಾನು ಇಲ್ಲೇ ಇದ್ದೀನಿ ಬಟ್ ನಾನು ಕಾಣಿಸಲ್ಲ. ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಶೀಟ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಫುಲ್ ಟ್ರಿಪ್ ಹೋಗಿ ಬಂದ್ಬಿಟ್ಟು ನನ್ನ ಫೇಸ್ ಎಲ್ಲ ಫುಲ್ ಹಾಳಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಶೀಟ್ ಮಾಸ್ಕ್. ಶೀಟ್ ಮಾಸ್ಕ್ ಡೀಟನ್ ಆಗಲಿ ಕ್ಲೀನಪ್ ಆಗಲಿ ಏನು ಮಾಡಿಸ್ಕೋಬೇಕು. ನಮ್ಮ ಅಣ್ಣ ನೋಡಿ ನಗ್ತಾ ಅವನೇ. ಎಷ್ಟು ಸ್ಕಿನ್ ಹಾಳಾಗಿದೆ ಟ್ರಿಪ್ಗೆ ಹೋಗಿ ಬಂದು ಅಂತ ಸಿಕ್ಕಾಬಿಟ್ಟೆ. ಒಂದು ಮಸಾಲೆ ದೋಸೆ ತಗೊಂಬಂದು ಸಾಕಾದಾಗಿತ್ತು. ಹೆಂಗಿತ್ತು ಅಣ್ಣಯ್ಯ? ಚೆನ್ನಾಗಿರ್ಲಿಲ್ಲ. ಅದರಲ್ಲೇನು ಒಬ್ವಿಯಸ್ಲಿ ಚೆನ್ನಾಗಿರಲಿಲ್ಲ. ಮಸಾಲೆ ದೋಸೆ ಥರ, ಮಸಾಲೆ ದೋಸೆ ಅಲ್ಲ. ಬನ್ನಿ ಕೈ ತೊಳ್ಕೊಳ್ಳಿ. ಹೆಂಗೆ ಅನ್ನಿಸ್ತು ರಿವ್ಯೂ ಕೇಳ್ತೀನಿ. ಮಸಾಲೆ ದೋಸೆ ಹೆಂಗಿತ್ತು? ಚೆನ್ನಾಗಿತ್ತು. ಅಮ್ಮ ಸುಳ್ಳು ಹೇಳ್ತವ್ರಿ. ಚೆನ್ನಾಗಿತ್ತು ಮಮ್ಮಿ. ಪರವಾಗಿಲ್ಲ, ದೋಸೆ ಥರ ಇತ್ತು. ಮಸಾಲೆ ದೋಸೆ ಥರ ಇರಲಿಲ್ಲ, ನಾರ್ಮಲ್ ದೋಸೆ ಥರ ಇತ್ತು. ಇದು ನನ್ನ ಬಂಗಾರಿ, ಇದು ನನ್ನ ಬಂಗಾರಿ. ಬೆಳಗ್ಗೆ ಎದ್ದೇಳಬೇಕು ಬೇಗ ಅಂದ್ಬಿಟ್ಟು ಎಲ್ಲ ಈಗಲೇ ಸೆಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಗೋಲ್ಡ್ ಇದೆ. ಇದು ನಮ್ಮಮ್ಮ, ಇದು ನಮ್ಮಮ್ಮದು, ಇನ್ನಿದೆಲ್ಲ ನನ್ನದು. ಸೊ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಫಿಶ್ ಅಪ್ ಆಗಿದ್ದೀನಿ. ಫಿಶ್ ಅಪ್ ಇವಾಗ ಅಮ್ಮನಿಗೆ ಕುಮ್ಮಬೇಕು. ಆಲ್ರೆಡಿ 11 o'clock ಇವಾಗ ಮ್ಯಾಚ್ ಇದೆ. ಸೊ ನಮ್ಮ ಅಣ್ಣ ಮ್ಯಾಚ್ ನೋಡ್ತಿದ್ದೀನಿ. ಇವಾಗ ಮಲ್ಕೊಂಡು